DJ ಹಳ್ಳಿ KJ ಹಳ್ಳಿ ಗಲಭೆಗೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಏನು ಬಂದಿತ್ತು ಅದನ್ನು ಹಿಂದಿನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು. ಈಗಿನ ಸರ್ಕಾರ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ. ಅದರ ಅರ್ಥ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಸರಿಯಾಗಿದೆ ಅಂತ ಸರ್ಕಾರ ಒಪ್ಪಿಕೊಂಡಂತೆ ಅರ್ಥ. ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ನಲ್ಲಿ ಪೊಲೀಸರಿಗೆ ಗೋಲಿಬಾರ್ ಮಾಡುವುದು ಅನಿವಾರ್ಯವಾಗಿತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ. ಅಷ್ಟರ ಮಟ್ಟಿಗೆ ಪ್ರಶಾಂತ್ ಸರ್ಕಾರ ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡಿಲ್ಲ ಅಂತ ಅಲ್ವಾ ಶ್ಯಾಮ್ ಸುಂದರ್ ಸರ್? ಮಾಡ್ಲಿಕ್ಕೆ ಆಗ್ತಾನೂ ಇರಲಿಲ್ಲ, ಗೊತ್ತಿಲ್ಲಪ್ಪ, ಅಂದರೆ ಮಾಡೋದಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ನಾಟ್ ಡನ್ ಇಟ್. ಪ್ಲೇಯಿಂಗ್ ಫಾರ್ ದ ಗ್ಯಾಲರಿ ಮಾಡಿಲ್ಲ. ಅಬ್ದುಲ್ ರಜಾಕ್ ರಂಥವರ ನಿರೀಕ್ಷೆಗಳೇನಿದೆಯೋ ಆ ನಿರೀಕ್ಷೆಗಳನ್ನು ನಾವು ಈಡೇರಿಸಬೇಕು ಅಂತೇನು ಹೊರಡಲಿಲ್ಲ ಅಂತ ಅದಕ್ಕೆ ನನಗನ್ಸುತ್ತೆ. ಯಾವುದೇ ಸರ್ಕಾರ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ಯಾಮ್ ಸುಂದರ್ ಸರ್ ಅವಾಗ ಹೇಳ್ತಾ ಇದ್ರು, ಇಲ್ಲ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಕೂಡ ಆತ ಸರ್ಕಾರಿ ಅಧಿಕಾರಿ ಅಂತಕ್ಕಂಥದ್ದು. ನೋಡಿ, ಅದು ಬೇರೆ ರೀತಿಯ ಎನ್ಕೌಂಟರ್ ಪ್ರಕರಣಗಳಲ್ಲಿ ಆ ರೀತಿ ನಾನು ಆ ವಾದವನ್ನು ಒಪ್ಪಬಲ್ಲೆ. ಪಬ್ಲಿಕ್ ಡೊಮೇನ್ನಲ್ಲಿ 7-8 ಗಂಟೆ ನಡೆದಿರ್ತಕ್ಕಂಥ ಗಲಭೆ ಇದು. ಎಸ್, ಏನೇನು ಗಲಭೆ ನಡೀತು ಅಂತಕ್ಕಂಥದ್ದು ಜನರ ಕಣ್ಮುಂದೆ ನಡೆದಿದೆ, ಕ್ಯಾಮ್ರಾ ಕಣ್ಮುಂದೆ ನಡೆದಿದೆ, ಇಂಪೆಕಬಲ್ ಎವಿಡೆನ್ಸ್ ಇದೆ. ಈಗ ನೀವು ಕಣ್ಣ ಮುಂದೆ ನಡೆಯದ ಹಿಂದೆ ನಡೆದಿ, ಈಗ ನೀವು ಪೊಲೀಸರು ಯಾರನ್ನೋ ಎಲ್ಲೋ ಕರ್ಕೊಂಡು ಹೋಗಿ ಕತ್ಲಲ್ಲಿ ಹೊಡೆದಾಕಿದ್ರಪ್ಪ, ಎನ್ಕೌಂಟರ್ ನಡೀತಪ್ಪ, ಎನ್ಕೌಂಟರ್ಗಳು ನಡೀತವೆ, ಅದು ಸುಳ್ಳ ಸತ್ಯನ ಅನ್ನೋದರ ಬಗ್ಗೆ ನೀವೊಂದು ರಿಪೋರ್ಟನ್ನು ಇಲ್ಲಿ ಕಣ್ಣು ಮುಂದೆ ನಡೆದಿದೆ. ಶಾಸಕರ ಮನೆಯನ್ನು ಸುಡ್ಲಾಯಿತು. ಸರಿ, ನಾನು ಕೇಳೋ ಪ್ರಶ್ನೆ ಅದರಲ್ಲಿ ಅಮಾಯಕರು ಎಷ್ಟು ಜನ ಇದ್ರು ಅದರಲ್ಲಿ ಅಂತಕ್ಕಂಥದ್ದು ಅದು ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇದೆ ಅಲ್ಲ? ಯಾರೋ ಕ್ವಶನ್ ಇದು, ಬರೀ 400 ಜನರ ಮೇಲೆ ಕೇಸ್ ಹಾಕ್ತೀರಿ ಅಂತ. ಹಾಗಾಗಿ ನನಗನ್ಸುತ್ತೆ ಯಾವುದೇ ಸರ್ಕಾರ ಇದನ್ನು ಬ್ರಷ್ ಅಪ್ ಮಾಡಿ ಇಲ್ಲ ನಾವು ಅವ್ರಿಗೆ ಬಿಟ್ಬಿಡ್ತೀವಿ ಅನ್ನೋದು ಸಾಧ್ಯ ಆಗಲ್ಲ ಅಂತ ನನಗನ್ಸುತ್ತೆ. ಮತ್ತು ಇದು ಈ ಎಕ್ಸೆಪ್ಟ್ ಮಾಡಿ ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಆಗಿದೆ. ಎಸ್, ಈ ರೀತಿ ಗಲಭೆಗಳು ಯಾರೇ ಮಾಡಿರಲಿ, ಯಾವುದೇ ಧರ್ಮದವ್ರು ಮಾಡಿರಲಿ, ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಈ ಗಲಭೆ ಮಾಡಿರಲಿ, ಅದಕ್ಕೆ ತಕ್ಕ ಶಿಕ್ಷೆ ಆಗದೇ ಹೋದರೆ ಇದು ಮುಂದೆ ಇನ್ನಷ್ಟು ಅನಾಹುತಗಳಿಗೆ ಕಾರಣ ಆಗುತ್ತೆ. ಡೆಫಿನೆಟ್ಲಿ. ಶ್ಯಾಮ್ ಸುಂದರ್ ಸರ್, ಒಬ್ಬ ಶಾಸಕರ ಪತ್ರ ಬರುತ್ತೆ, ಕಮಿಟಿ ಮಾಡಿ ಅಮಾಯಕರ ಬಿಡುಗಡೆ ಆಗಬೇಕಾಗಿದೆ ಅಂತ. ಅಮಾಯಕರು ಅಂತ ಇದ್ದರೆ ಬಿಡುಗಡೆ ಆಗ್ಬೋದು. ಅಂದರೆ ಒಂದೊಂದು ಸಲ ಏನಾಗುತ್ತೆ ಅಜಿತ್ ಸರ್, ಒಂದು ಮಾಬ್ ಗಲಾಟೆಗಳು, ಒಂದು ಮಾಬ್ ರಾಯ್ಟ್ಸ್ ಈ ಥರ ಆದಾಗ, ಕಮೋಷನ್ಸ್ ಆದಾಗ, ಒಂದು 80 ಜನ ಅದರಲ್ಲಿ ಪಾರ್ಟಿಸಿಪೇಟಿವ್ ಆಗಿದ್ರು ಒಂದು 20 ಜನನ ಸುಮ್ಮನೆ ಪಕ್ಕದಲ್ಲಿರೋರನ್ನ, ಓಡೋಗ್ತಾ ಇರೋರನ್ನ, ಇಂಥವ್ರನ್ನ ಫ್ರೇಮ್ ಮಾಡಿರೋಂಥ ಚಾನ್ಸಸ್ಸು ಇದೆ. ಟೋಟಲ್ ಆಗಿ ನೀವು ಸಮ್ ಇನ್ನೋಸೆಂಟ್ಸ್ ಆರ್ ಆಲ್ಸೋ ದೇರ್ ಅನ್ನೋದನ್ನ ಡಿನೈ ಮಾಡ್ಲಿಕ್ಕಾಗಲ್ಲ. ಬಟ್ ಅಂಥವ್ರನ್ನ ಫೈಂಡ್ ಔಟ್ ಮಾಡಿ ಬಿಡ್ಲಿಕ್ಕೆ ಸರ್ಕಾರಕ್ಕೆ ಎಲ್ಲಿದೆ ಪವರು? ಇಟ್ ಇಸ್ ಓನ್ಲಿ ಕೋರ್ಟ್ ದಟ್ ಕೆನ್ ವೇ ದ ಎವಿಡೆನ್ಸ್. ಓನ್ಲಿ ದ ಕೋರ್ಟ್ ದಟ್ ಕೆನ್ ವೇ ದ ಎವಿಡೆನ್ಸ್. ಕೋರ್ಟ್ಗೆ ಏನಾದರೂ ಅನ್ಸಿದ್ರೆ 1 ರಿಂದ 10 ಪ್ರೂವ್ ಆಗಿದೆ, 10 ರಿಂದ 12 ಪ್ರೂವ್ ಆಗಿಲ್ಲ, 12 ರಿಂದ 14 ಪ್ರೂವ್ ಆಗಿದೆ, ಇಟ್ ಈಸ್ ಫಾರ್ ದ ಕೋರ್ಟ್ ಟು ಗಿವ್ ಅಪ್ ಸಂಬಡಿ. ಶ್ಯಾಮ್ ಸುಂದರ್ ಸರ್, ಒಂದು ವೇಳೆ ನಾಳೆ ಆಯಾ ಪಕ್ಷಗಳ ಸರ್ಕಾರಗಳು ಕ್ಯಾಬಿನೆಟ್ಗಳ ಮುಖಾಂತರ ಇಂಥ ಗಲಭೆಗಳ ಪ್ರಕರಣಗಳಲ್ಲಿ ಅಮಾಯಕರು ಯಾರು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋದಕ್ಕೆ ಎಲ್ಲಿ ನೋಡಿ, ಕ್ಯಾಬಿನೆಟ್ಗೂ ಕೂಡ ಪವರ್ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ? ಈಗ ರೈತರ ಪ್ರತಿಭಟನೆ ಸಂಘಟನೆಗಳು ಪ್ರತಿಭಟನೆ ನಡೆಸಿರ್ತವೆ. ಈಗ ಹುಬ್ಳಿಯಲ್ಲಿ ಹೈಕೋರ್ಟ್ ಪೀಠಕ್ಕೋಸ್ಕರ ವಕೀಲರು ಹೋರಾಟ ನಡೆಸಿದ್ರು. ನಿಮ್ಮೇಲೆ ಪ್ರಕರಣ ಆಗಿರುತ್ತೆ, 4-5 ವರ್ಷಗಳ ನಂತರ ಆ ಹೈಕೋರ್ಟ್ ಪೀಠನೂ ಬಂದಿರುತ್ತೆ, ಪ್ರಕರಣಗಳು ನಡೀತಾ ಇರ್ತವೆ. ಆ ಪ್ರಕರಣ ಯಾರೋ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿರ್ತಾರೆ, ಅವರ ಇಡೀ ಒಂದು ಭವಿಷ್ಯ ಆ ಕೇಸ್ಗಳ ಕಾರಣದಿಂದ ಪಾಸ್ಪೋರ್ಟ್ ಸಿಗ್ತಾ ಇರಲ್ಲ, ಹೊರಗಡೆ ಕಲೀಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಪ್ರಕರಣಗಳಲ್ಲಿ ನೀವು ಅಮಾಯಕರು ಯಾರು ಅಂತಕ್ಕಂಥದ್ದನ್ನು 4-5 ವರ್ಷಗಳಾದ ಮೇಲೆ ಕ್ಯಾಬಿನೆಟ್ನಲ್ಲಿ ತಂದು ನೀವು ಮಾಡಿದ್ರೆ ಸರಿ. ಇನ್ನೊಂದು ಮಾಡ್ಬೋದು. ದೇರ್ ಇಸ್ ಒನ್ ಥಿಂಗ್ ಮೋರ್, ಏನಂದ್ರೆ ಈ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಎಲ್ಲಾರ ಮೇಲೂ ಎವಿಡೆನ್ಸ್ ಇದೆಯಾ? ಎವಿಡೆನ್ಸ್ ಇಲ್ಲದೆ ಇರುವಂಥ ಜಾಗದಲ್ಲಿ ಈಗ ಒಂದು 10 ಜನರ ಮೇಲೆ ಚಾರ್ಜ್ ಶೀಟ್ ಆಗಿ ಅದ್ರ 2 ಮೇಲೆ ಎವಿಡೆನ್ಸ್ ಇಲ್ಲ ಅಂದ್ರೆ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದಾಗ ಸ್ಟೇಟ್ ಕ್ಯಾನ್ ಸಪೋರ್ಟ್ ಇಟ್. ಸ್ಟೇಟ್ ಕ್ಯಾನ್ ಸಪೋರ್ಟ್ ಇಟ್. ಹೌದು, ಅವ್ರ ಮೇಲೆ ಎವಿಡೆನ್ಸ್ ಇಲ್ಲ, ಚಾರ್ಜ್ ಶೀಟ್ ಅವ್ರ ಮೇಲೆ ಎಕ್ಸೆಸಿವ್ ಆಗಿದೆ, ಅವ್ರನ್ನ ಬಿಟ್ಬಿಡಿ ಅಂತ. ದಟ್ ಈಸ್ ದ ರೈಟ್ ವೇ ಆಫ್ ಗಿವಿಂಗ್ ಅಪ್ ಸಂಬಡಿ ಇಫ್ ಸಂಬಡಿ ಈಸ್ ಅನ್ ಇನ್ನೋಸೆಂಟ್. ಯು ಕಾಂಟ್ ರೈಟ್ ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗಿದ್ದು ನ್ಯಾಯಾಲಯ, ಬಟ್ ಕ್ಯಾಬಿನೆಟ್ ಅಲ್ಲ. ಬಟ್ ಪೊಲಿಟಿಕಲ್ ಲೀಡರ್ಸ್ ಟೆಲ್ಲಿಂಗ್ ಟು ಗವರ್ಮೆಂಟ್ ಇವ್ರ ಅಮಾಯಕರು ಅಲ್ಲ, ಗವರ್ಮೆಂಟ್ ಅದನ್ನ ಕೇಳತಕ್ಕಂಥದ್ದು ಇಟ್ ವಿಲ್ ಬಿ ಅ ಡೇಂಜರಸ್ ಟ್ರೆಂಡ್. It will be a dangerous trend. And if that political leader has gone through the evidence, read the charge sheet and makes a responsible statement that ನೋಡಿ 10 ಜನರ ಮೇಲೆ ಹಾಕ್ಸಿದ್ರಿ, ಬಟ್ ನಾನು ಚಾರ್ಜ್ ಶೀಟ್ ಓದಿದ್ದೀನಿ, ಲೀಗಲ್ ಒಪಿನಿಯನ್ ತಗೊಂಡಿದ್ದೀನಿ, 2 ಮೇಲೆ ಇಲ್ಲ ಅಂತ ಹೇಳಿದ್ರೆ ಎಸ್, ದಟ್ ಕುಡ್ ಬಿ ಅಕ್ಸೆಪ್ಟೆಡ್. ಬಟ್ ಒಂದು
ಒಂದು ಆಮ್ನಿಬಸ್ ಸ್ಟೇಟ್ಮೆಂಟ್, ಒಂದು ಎನ್ಮಾಸ್ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ನಿಮ್ಗೆ ಓಟ್ ಹಾಕ್ತಾರ ಅನ್ನೋ ಕಾರಣಕ್ಕೆ ಅಮಾಯಕರು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅನ್ನೋ ಅಬ್ದುಲ್ ರಜಾಕ್ರ ವಾದ ಏನಿದೆ ಅಲ್ಲ, ಅದನ್ನ ಒಪ್ಲಿಕ್ಕೆ ಸಾಧ್ಯ. ಜನರಲಿ ಏನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ A1, A2, A3 ಅಂಡ್ ಅದರ್ಸ್, ಈ ಅಂಡ್ ಅದರ್ಸ್ ಎಷ್ಟು ಜನ ಯಾರು ಏನು ಅದೆಲ್ಲ ಎಲ್ಲ ಕೇಸ್ನಲ್ಲೂ ಹಂಗೆ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಹೌದೌದು. ಇಫ್ ಹಿ ಹ್ಯಾಸ್ ಫ್ಯಾಬ್ರಿಕೇಟೆಡ್ ದಿ FIR ತಗೊಳ್ಳುವಾಗ್ಲೇನೆ ಮನಸ್ಥಿತಿ ರಾಂಗ್ ಇದ್ದು ತಪ್ಪಾಗಿ ಬರೆದು ಇನ್ವೆಸ್ಟಿಗೇಟಿಂಗ್ ಆಫೀಸರು ಅವರೇ. ಇಫ್ ಹಿ ಹ್ಯಾಸ್ ಟೇಕನ್ ಇಟ್ ರಾಂಗ್ ದೆನ್ ಡೆಫಿನೆಟ್ಲಿ ವಿಲ್ ಡೈ ಇನ್ ದ ಕೋರ್ಟ್. ಯಾವುದೇ ಕಾರಣಕ್ಕೂ ಒಂದು ಕ್ರಿಮಿನಲ್ ಕೇಸನ್ನು ಫಾಲ್ಸ್ ಆಗಿ ಫಾಯಿಸ್ಟ್ ಮಾಡಲಿಕ್ಕೆ ಬರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಏನೇ ಆ ಥರ ಮಾಡಿದ್ರೂ ಇಟ್ ವಿಲ್ ಬಿ ಆನ್ ಎ ಶಾಲೋ ಫೀಲ್ಡ್. Court is the place where you can go and thrash Yes, out everything. definitely yes, the court can resolve, but I am saying the investigating officer has acted at the behest of the ruling government. Maybe. ಅದನ್ನು ನೀವೆಲ್ಲ ಹೇಳ್ಬೇಕು. ಕೋರ್ಟಲ್ಲಿ ಇದನ್ನ ತಂದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಮಾಡಬೇಕು, ನಾಟ್ ಅದರ್ವೈಸ್. ಅಮಾಯಕರೇ ಅವರು ಬಿಜೆಪಿ ಸರ್ಕಾರದ ಷಡ್ಯಂತ್ರ ನಡೆದಿದ್ದೇ ಷಡ್ಯಂತ್ರ, ಕ್ರಿಯೆಗೆ ಪ್ರತಿಕ್ರಿಯೆ ಎಲ್ಲರೂ ಅಮಾಯಕರು ಸಾಯಿಸಿದ್ದಾರೆ. ಸರ್ಕಾರ ಮಾಡಿದ್ದು ಪೊಲೀಸ್ ವಾಹನಗಳ ಮಾಡಿದ್ದೇ ಇಷ್ಟು MLA ಮನೆ ಸುಟ್ಟಿದ್ದು ಸುಳ್ಳು, MLA ಮನೆ ಸುಟ್ಟಿದ್ದು ಸುಳ್ಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.